ನಾನು ಮೋದಿಯವ್ರನ್ನೇ ನಾನು ಪ್ರಶ್ನೆ ಮಾಡಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಸಹ ಜಾನ್ವರಿ 22ನೇ ತಾರೀಕು ಇಲ್ಲೇ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರು ಸಹ ಒಂದು ರಾಮ ಮಂದಿರ ಇಲ್ಲೇ ಅದು ಒಂದು 33 ಅಡಿ ಆಂಜನೇಯ ಸ್ಟ್ಯಾಚ್ಯೂ ಅಡಿ ಅವರು ಅಲ್ಲಿ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಸೊ ಇವತ್ತಿನ ದಿನ ನರೇಂದ್ರ ಮೋದಿ ನಮ್ಮ ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು, ಯಾರೇ ಇರ್ಬೋದು, ಇವರೆಲ್ಲ ಧರ್ಮಗಳ ಓಲೈಕೆ, ಬಹುಸಂಖ್ಯಾತರ ಧರ್ಮಗಳ ಓಲೈಕೆ, ಹಿಂದೂ ಮತ್ತು ಹಿಂದೂ ಧರ್ಮ ಆಗಿರ್ಬೋದು, ಇಸ್ಲಾಮ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಮತ್ತು ಯಾವುದೇ ಒಂದು ಧರ್ಮದ ಓಲೈಕೆ ನಾನಂತೂ ಸಾಂವಿಧಾನಿಕವಾಗಿ ನಾನು ಒಪ್ಪಲ್ಲ. ನಮಗೆ ಅಂಕಿಅಂಶಗಳು, ದಾಖಲೆಗಳು, ಪುರಾವೆಗಳು ಇಟ್ಕೊಂಡು ಈ ಸೆಕ್ಯುಲರಿಸಮ್ ಅನ್ನೋ ಪದ, ಜಾತ್ಯತೀತತೆ ಅನ್ನೋದು ಏನದಕ್ಕೆ ಅರ್ಥ? ನೀವು ಡಿಕ್ಷನರಿ ತೆಗೆದು ನೋಡಿ. ಜಾತ್ಯತೀತತೆ ಅನ್ನೋ ಅರ್ಥನೇ ಈ ಧರ್ಮಗಳಿಂದ ದೂರ ಇರೋದು. ಧರ್ಮಗಳು ನಮಗೇನಿರಬೇಕು ಅಂದರೆ ನಮ್ಮ ಮುಖ್ಯವಾಗಿ ಆರ್ಟಿಕಲ್ 25 ಎಲ್ಲರಿಗೂ ಅವ್ರ ಮನೆಯಲ್ಲಿ ಧರ್ಮ ಆಚರಣೆ ಮಾಡೋಕ್ಕೆ ಹಕ್ಕಿದೆ, ಅವ್ರ ಗುಡಿ ಕೊಂಡಾರ್ದನ ಮಾಡೋಕ್ಕೆ ಹಕ್ಕಿದೆ. ಆದರೆ ಸಮಾಜದಲ್ಲಿ ಈ ಸರ್ಕಾರಗಳು ಧರ್ಮಗಳಿಂದ ದೂರ ಇರಬೇಕು, ಒಂದು ವೈಜ್ಞಾನಿಕ ಮನೋಭಾವನ ಹೆಚ್ಚಿಡಬೇಕು. ಹಾಗಿದ್ದಾಗ ನೀವು ಹಿಂದೂ ಧರ್ಮನೋ ಇಸ್ಲಾಮ ಧರ್ಮ ನೀವು ಪಾಲನೆ ಮಾಡಿ ನಿಮ್ಮ ಮನೆಗಳಲ್ಲಿ, ಅದನ್ನು ಎತ್ತಿ ಹಿಡಿತೀವಿ, ಅದು ನಮ್ಮ ಸಂವಿಧಾನದಲ್ಲಿ ಇದೆ. ಆದರೆ ನೀವು ರಾಜಕಾರಣಿಯಾಗಿ ಅದನ್ನು ಮುಂದುವರಿಸ್ತಾ ಇರೋದು ಮೋದಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಅದನ್ನು ನನಗೆ ಸರಿ ಕಾಣಲ್ಲ. ಅದೆಲ್ಲ ಮತಗಳಿಗೋಸ್ಕರ ನಮ್ಮ ದೇಶದ ದಿಕ್ಕನ್ನು ತಪ್ಪು ರೀತಿ ತೊಗೊಂಡೋಗ್ತಾ ಇದ್ದಾರೆ, ಅದು ಸಂವಿಧಾನದ ವಿರೋಧ ರೀತಿ ತೊಗೊಂಡೋಗ್ತಾ ಇದ್ದಾರೆ. ಇವತ್ತಿನ ದಿನ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಖಂಡಿತ ಅಲ್ಲ. ಅದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದೆಲ್ಲ ನಾವು ಇವತ್ತಿನ ದಿನ ಒಂದು ದೊಡ್ಡ ಶಕ್ತಿಯಾಗಿ ಜಾಗೃತಿ ಮುಖಾಂತರ ಮಾಡಿ, ಮತ್ತು ನಾಳೆ ದಿನ ಒಂದು ದೊಡ್ಡ ಶಕ್ತಿಯಾಗಿ ವಿರೋಧ ನಮಗೆ ಮತಗಳಿಂದನೂ ಬರಬೇಕು, ಹೋರಾಟಗಳಿಂದನೂ ಬರಬೇಕು, ಈ ಥರ ನಿಮ್ಮಂಥ ಪರ್ಯಾಯ ಮಾಧ್ಯಮಗಳಿಂದ ಬರಬೇಕು, ಎಲ್ಲ ಕಡೆಯಿಂದ ಬರಬೇಕು. ಅದು ಭಾಳ ಒಳ್ಳೆಯದು ನನ್ನ ಪ್ರಕಾರ. ನಾನು ಮೋದಿಯವ್ರನ್ನೇ ನಾನು ಪ್ರಶ್ನೆ ಮಾಡಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಸಹ ಜಾನ್ವರಿ 22ನೇ ತಾರೀಕು ಇಲ್ಲೇ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರು ಸಹ ಒಂದು ರಾಮ ಮಂದಿರ ಇಲ್ಲೇ ಅದು ಒಂದು 33 ಅಡಿ ಆಂಜನೇಯ ಸ್ಟ್ಯಾಚ್ಯೂ ಅಡಿ ಅವರು ಅಲ್ಲಿ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಸೊ ಇವತ್ತಿನ ದಿನ ನರೇಂದ್ರ ಮೋದಿ ನಮ್ಮ ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು, ಯಾರೇ ಇರ್ಬೋದು, ಇವರೆಲ್ಲ ಧರ್ಮಗಳ ಓಲೈಕೆ, ಬಹುಸಂಖ್ಯಾತರ ಧರ್ಮಗಳ ಓಲೈಕೆ, ಹಿಂದೂ ಮತ್ತು ಹಿಂದೂ ಧರ್ಮ ಆಗಿರ್ಬೋದು, ಇಸ್ಲಾಮ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಮತ್ತು ಯಾವುದೇ ಒಂದು ಧರ್ಮದ ಓಲೈಕೆ ನಾನಂತೂ ಸಾಂವಿಧಾನಿಕವಾಗಿ ನಾನು ಒಪ್ಪಲ್ಲ. ನಮಗೆ ಅಂಕಿಅಂಶಗಳು, ದಾಖಲೆಗಳು, ಪುರಾವೆಗಳು ಇಟ್ಕೊಂಡು ಈ ಸೆಕ್ಯುಲರಿಸಮ್ ಅನ್ನೋ ಪದ, ಜಾತ್ಯತೀತತೆ ಅನ್ನೋದು ಏನದಕ್ಕೆ ಅರ್ಥ? ನೀವು ಡಿಕ್ಷನರಿ ತೆಗೆದು ನೋಡಿ. ಜಾತ್ಯತೀತತೆ ಅನ್ನೋ ಅರ್ಥನೇ ಈ ಧರ್ಮಗಳಿಂದ ದೂರ ಇರೋದು. ಧರ್ಮಗಳು ನಮಗೇನಿರಬೇಕು ಅಂದರೆ ನಮ್ಮ ಮುಖ್ಯವಾಗಿ ಆರ್ಟಿಕಲ್ 25 ಎಲ್ಲರಿಗೂ ಅವ್ರ ಮನೆಯಲ್ಲಿ ಧರ್ಮ ಆಚರಣೆ ಮಾಡೋಕ್ಕೆ ಹಕ್ಕಿದೆ, ಅವ್ರ ಗುಡಿ ಕೊಂಡಾರ್ದನ ಮಾಡೋಕ್ಕೆ ಹಕ್ಕಿದೆ. ಆದರೆ ಸಮಾಜದಲ್ಲಿ ಈ ಸರ್ಕಾರಗಳು ಧರ್ಮಗಳಿಂದ ದೂರ ಇರಬೇಕು, ಒಂದು ವೈಜ್ಞಾನಿಕ ಮನೋಭಾವನ ಹೆಚ್ಚಿಡಬೇಕು. ಹಾಗಿದ್ದಾಗ ನೀವು ಹಿಂದೂ ಧರ್ಮನೋ ಇಸ್ಲಾಮ ಧರ್ಮ ನೀವು ಪಾಲನೆ ಮಾಡಿ ನಿಮ್ಮ ಮನೆಗಳಲ್ಲಿ, ಅದನ್ನು ಎತ್ತಿ ಹಿಡಿತೀವಿ, ಅದು ನಮ್ಮ ಸಂವಿಧಾನದಲ್ಲಿ ಇದೆ. ಆದರೆ ನೀವು ರಾಜಕಾರಣಿಯಾಗಿ ಅದನ್ನು ಮುಂದುವರಿಸ್ತಾ ಇರೋದು ಮೋದಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಅದನ್ನು ನನಗೆ ಸರಿ ಕಾಣಲ್ಲ. ಅದೆಲ್ಲ ಮತಗಳಿಗೋಸ್ಕರ ನಮ್ಮ ದೇಶದ ದಿಕ್ಕನ್ನು ತಪ್ಪು ರೀತಿ ತೊಗೊಂಡೋಗ್ತಾ ಇದ್ದಾರೆ, ಅದು ಸಂವಿಧಾನದ ವಿರೋಧ ರೀತಿ ತೊಗೊಂಡೋಗ್ತಾ ಇದ್ದಾರೆ. ಇವತ್ತಿನ ದಿನ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಖಂಡಿತ ಅಲ್ಲ. ಅದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದೆಲ್ಲ ನಾವು ಇವತ್ತಿನ ದಿನ ಒಂದು ದೊಡ್ಡ ಶಕ್ತಿಯಾಗಿ ಜಾಗೃತಿ ಮುಖಾಂತರ ಮಾಡಿ, ಮತ್ತು ನಾಳೆ ದಿನ ಒಂದು ದೊಡ್ಡ ಶಕ್ತಿಯಾಗಿ ವಿರೋಧ ನಮಗೆ ಮತಗಳಿಂದನೂ ಬರಬೇಕು, ಹೋರಾಟಗಳಿಂದನೂ ಬರಬೇಕು, ಈ ಥರ ನಿಮ್ಮಂಥ ಪರ್ಯಾಯ ಮಾಧ್ಯಮಗಳಿಂದ ಬರಬೇಕು, ಎಲ್ಲ ಕಡೆಯಿಂದ ಬರಬೇಕು. ಅದು ಭಾಳ ಒಳ್ಳೆಯದು ನನ್ನ ಪ್ರಕಾರ.